ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿಂಹರಾಶಿ ವೀಕ್ಷಕರಿಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಈ ಗ್ರಹಗಳ ಬದಲಾವಣೆಯಿಂದ ಯಾವ ಯಾವ ವಿಷಯದಲ್ಲಿ ಅನುಕೂಲತೆ ಇರುತ್ತೆ, ಯಾವ ಎಚ್ಚರಿಕೆಯನ್ನು ನೀವು ವಹಿಸತಕ್ಕದ್ದು ಅಂತ ಅನ್ನೋದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ತೇವೆ. ನೋಡಿ, ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಗುರು ಮತ್ತು ಬುಧ ಇವೆರಡೂ ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆ. ಹಾಗಾಗಿ ಸಾಕಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಷಯವನ್ನು ನಾವು ವಿಚಾರ ಮಾಡಿದಾಗ ಸ್ವಲ್ಪ ಲಗ್ನದ ಮೇಲೆ ಕುಜ ಮತ್ತು ಶನಿಯ ಸಪ್ತಮ ದೃಷ್ಟಿ ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಹೊಟ್ಟೆ ನೋವು, ಮೊಳಕಾಲು ನೋವು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೇಂಟ್ಸ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ನೀವು ವೈದ್ಯರ ಸಹಾಯದಿಂದ ಖಂಡಿತವಾಗಿಯೂ ಬಗೆಹರಿಸಿಕೊಳ್ಳಿ. ಈ ವಿಷಯದಲ್ಲಿ ದುರ್ಲಕ್ಷ್ಯವನ್ನ ಮಾಡಿಕೊಳ್ಬೇಡಿ. ಈ ತೊಂದರೆಯನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಶನಿಯ ಉಪಾಸನೆಯನ್ನ ಮಾಡ್ಕೊಳ್ಳಿ, ಶನಿಯ ಜಪಾದಿಗಳನ್ನ ಮಾಡ್ಕೊಳ್ಳಿ. ಅದರಿಂದನೂ ಕೂಡ ನಿಮಗೆ ಅನುಕೂಲಕರವಾಗುತ್ತೆ. ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಮಂಗಳನ ಪ್ರಭಾವದಿಂದ ಸ್ವಲ್ಪ ಹೈಪರ್ ಟೆನ್ಷನ್ ಆಗೋದು, ರಕ್ತಕ್ಕೆ ಸಂಬಂಧಪಟ್ಟಂತ ಅನಾನುಕೂಲತೆಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಹಣಕಾಸಿನ ಪರಿಸ್ಥಿತಿಯನ್ನ ವಿಚಾರ ಮಾಡಿದಾಗ ಇದ್ದದ್ದನ್ನ ಮುಂದುವರಿಸಿಕೊಂಡು ಹೋಗಿ, ಹೆಚ್ಚಿನದನ್ನ ಅಪೇಕ್ಷೆ ಮಾಡಬೇಡಿ. ಸಾಧಾರಣವಾಗಿ ಮಧ್ಯಮವಾಗಿರುವಂತಹ ಕಾಲವಾಗಿರುತ್ತೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿರಬಹುದು. ಅಂದ್ರೆ ಧನ ಬರುವಂತಹ ಸಮಯ ಅಂತಂದ್ರೆ ಧನ ಬರುವಂತಹ ಕಾಲ ಸ್ವಲ್ಪ ನಿಧಾನವಾಗಿ ಇರುತ್ತೆ. ಹಾಗಾಗಿ ಇದ್ದದ್ದನ್ನ ನಾವು ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಉದ್ಯೋಗ ಮತ್ತು ಪ್ರಮೋಷನ್ ಇಂಥ ವಿಚಾರ ಮಾಡಿದ್ರೆ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿದೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಆ ದಿಸೆಯಲ್ಲಿ ಪ್ರಯತ್ನವನ್ನ ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ, ವಿವಾಹ ಯೋಗಕ್ಕೆ ವಿಶೇಷವಾಗಿ ಒಳ್ಳೆಯ ಕಾಲ ಇದಲ್ಲ. ಸೊ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮಟ್ಟಿನ ಬಿರುಕು ಕಾಣಿಸ್ಕೊಳ್ಬಹುದು. ಹಾಗಾಗಿ ವಿಷಯ ಜಾಸ್ತಿ ಆಗದಂತೆ ನೋಡ್ಕೊಳ್ಳಿ, ಮಾತು ಮೀರದಂತೆ ನೋಡ್ಕೊಳ್ಳಿ, ಜಗಳವಾಗದಂತೆ ನೋಡ್ಕೊಂಡ್ರೆ ಇಲ್ಲೂ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಒಂದು ವೇಳೆ ನೀವೇನಾದರೂ ಈ ಏಪ್ರಿಲ್ ತಿಂಗಳಲ್ಲಿ ಯಾವುದಾದ್ರೂ ಆಸ್ತಿಯನ್ನಾಗಲಿ ಅಥವಾ ವಾಹನಗಳನ್ನ ಖರೀದಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮುಂದುವರಿಸಿ. ಯಾಕೆಂದ್ರೆ 9ನೇ ಗುರು, ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ. ಇದನ್ನ ಖಂಡಿತವಾಗೂ ಈ ಯೋಗವನ್ನ ತಗೊಂಡು ಬರ್ತಾನೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ನೀವು ಮಾಡ್ಕೊಳ್ಳೋದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ವ್ಯಾಪಾರ ಸ್ವಲ್ಪ ಮಟ್ಟಿಗೆ ಮಂದವಾಗಿರುತ್ತೆ, ಹೇಳ್ತಲ್ಲ ನಾನು. ಇದ್ದದ್ದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಶತ್ರುಪೀಡೆ ಕೂಡ ಸ್ವಲ್ಪ ಮಟ್ಟಿಗೆ ಈ ಸಂದರ್ಭದಲ್ಲಿ ಹಿತಶತ್ರುಗಳು, ಒಳಶತ್ರುಗಳು ಇವರಿಂದ ಸ್ವಲ್ಪ ಮಟ್ಟಿನ ಉಪದ್ರವವಿರುತ್ತೆ. ಆದರೆ ಗುರುವಿನ ಅನುಕೂಲತೆ ಇರೋದರಿಂದ ನೀವು ಇದರ ಮೇಲೆ ಹಿಡಿತವನ್ನ ಸಾಧಿಸ್ತೀರಿ, ಜಯವನ್ನ ಖಂಡಿತವಾಗಿಯೂ ಸಾಧಿಸ್ತೀರಿ. ಸ್ವಲ್ಪ ವಾಹನ ನಡೆಸುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ವಹಿಸಿ. ಅಪಘಾತದ ಯೋಗವಾಗುವ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ. ಮತ್ತು ಈ ತಿಂಗಳಲ್ಲಿ ಕುಜ ಮತ್ತು ಶನಿ ಈ ಎರಡು ಗ್ರಹಗಳ ಆರಾಧನೆಯನ್ನ ಮಾಡ್ಕೊಳ್ಳಿ. ಆ ಎರಡೂ ಗ್ರಹಗಳ ಜಪಾದಿಗಳನ್ನ ಮಾಡ್ಕೊಳ್ಳಿ. ವಿಶೇಷವಾಗಿ ಈ ತಿಂಗಳು ಅಮ್ಮನವರ ಪೂಜೆ ಅಂದ್ರೆ ದುರ್ಗಾದೇವಿಯ ಪೂಜೆಯನ್ನ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈ ತಿಂಗಳು ಸುಖಕರವಾಗಿರುತ್ತೆ. ಮತ್ತೆ ಭೇಟಿ